ಪಶ್ಚಿಮ ಬಂಗಾಳದ ದಕ್ಷಿಣ ಪರಗಣ ಜಿಲ್ಲೆಯಲ್ಲಿ ಭುಗಿಲೆದ್ದಿರುವ ಹಿಂಸಾಚಾರ ಇಬ್ಬರನ್ನ ಬಲಿ ಪಡೆದರೂ ಕೂಡ ತಣ್ಣಗಾಗಿಲ್ಲ. ಈ ನಡುವೆ ಮಾತುಕತೆ ಮೂಲಕ ಮಮತಾ ಬ್ಯಾನರ್ಜಿ ಸರ್ಕಾರ ಗೊಂದಲ ಬಗೆಹರಿಸಲಿ ಅಂತ ಸಿಪಿಐಎಂ ಆಗ್ರಹಿಸಿದೆ. ಪವರ್ ಗ್ರಿಡ್ ಸ್ಥಾಪಿಸೋದಕ್ಕೆ ಒತ್ತಡ ಹೇರಿ 16 ಎಕರೆ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದಕ್ಷಿಣ 24 ಪರಗಣ ಭಂಗರ್ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ಆರಂಭಿಸಿದ್ದರು. ಆದರೆ ಪ್ರತಿಭಟನೆ ಹಿಂಸಾರೂಪ ಪಡೆದು ಗ್ರಾಮಸ್ಥರು ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟಿದ್ದರು. ಈ ಗಲಾಟೆಯಲ್ಲಿ ಇಬ್ಬರು ಅಸುನೀಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿದ್ದವು. ಭದ್ರತಾ ಸಿಬ್ಬಂದಿ ಹರಸಾಹಸ ಪಟ್ಟರೂ ಕೂಡ ಇನ್ನೂ ಭಂಗರ್ ಗ್ರಾಮದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಮುಂದುವರೆದಿದ್ದು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಬಲವಂತವಾಗಿ 16 ಎಕರೆ ಕೃಷಿ ಭೂಮಿಯನ್ನ ಕಿತ್ತುಕೊಂಡಿರುವಂತಹ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಗ್ರಾಮಸ್ಥರು ಏನು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಬಲಿ ಪಡೆದರೂ ಕೂಡ ಇನ್ನೂ ಕೂಡ ಭಂಗರ್ ಗ್ರಾಮ ತಣ್ಣಗಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದಿದೆ. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಸಿಪಿಐಎಂ ಈಗ ಸಲಹೆಯನ್ನ ಕೊಟ್ಟಿದ್ದು ಪರಗಣ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಹಿಂಸಾಚಾರ ಏನಿದೆ, ಪವರ್ ಗ್ರಿಡ್ ಸ್ಥಾಪನೆ ಸಂಬಂಧ ಭುಗಿಲೆದಂತಹ ಹಿಂಸಾಚಾರ, ಇದರಲ್ಲಿ ಅಲ್ಲಿನ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಕೂಗು ಈಗ ಹೆಚ್ಚಾಗಿದೆ. ಇನ್ನು ಪರಗಣ ಜಿಲ್ಲೆಯಲ್ಲಿ ಭುಗಿಲೆದ್ದಿರುವ ಹಿಂಸಾಚಾರಕ್ಕೆ 2 ಬಲಿಯಾಗಿದೆ. ಆದರೂ ಕೂಡ ಇನ್ನೂ ಅಲ್ಲಿನ ಪರಿಸ್ಥಿತಿ ತಣ್ಣಗಾಗಿಲ್ಲ. ಈ ನಡುವೆ ಮಾತುಕತೆ ಮೂಲಕ ಮಮತಾ ಬ್ಯಾನರ್ಜಿ ಸರ್ಕಾರ ಗೊಂದಲ ಪರಿಹರಿಸಲಿ ಅಂತ ಸಿಪಿಐಎಂ ಆಗ್ರಹಿಸಿದೆ. ಪವರ್ ಗ್ರಿಡ್ ಸ್ಥಾಪಿಸೋದಕ್ಕೆ ಒತ್ತಡ ಹೇರಿ 16 ಎಕರೆ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದಕ್ಷಿಣ ಪರಗಣ ಭಂಗರ್ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ಆರಂಭಿಸಿದ್ದರು. ಆದರೆ ಪ್ರತಿಭಟನೆ ಹಿಂಸಾರೂಪ ಪಡೆದು ಗ್ರಾಮಸ್ಥರು ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟಿದ್ದರು. ಈ ಗಲಾಟೆಯಲ್ಲಿ ಇಬ್ಬರು ಅಸುನೀಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿದ್ದವು. ಭದ್ರತಾ ಸಿಬ್ಬಂದಿ ಹರಸಾಹಸ ಪಟ್ಟರೂ ಕೂಡ ಇನ್ನೂ ಭಂಗರ್ ಗ್ರಾಮದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಮುಂದುವರೆದಿದ್ದು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಒಂದು ಕಡೆಗೆ ಭುಗಿಲೆದ್ದ ಹಿಂಸಾಚಾರದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಗ್ರಾಮಸ್ಥರು ಇನ್ನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಅವರ ಅಸಮಾಧಾನ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಮಾತ್ರವಲ್ಲ, ಅವರಿಗೆ ಬೇಕಾದಂತಹ ನ್ಯಾಯ ಸಿಕ್ಕಿಲ್ಲ ಅಂತ ಇಡೀ ಗ್ರಾಮವೇ ಒಟ್ಟಾಗಿ ಹೋರಾಟಕ್ಕೆ ಇಳಿದಿರುವಂತಹ ದೃಶ್ಯವನ್ನು ನಾವೀಗ ನೋಡಬಹುದು.